Hello, good afternoon. I'm Professor and Dr. P. Surendra Padya speaking from Bangalore. ಈಗ ನಿಮಗೆ 3 ಒಂದೇ ಟೈಪಿನ ಜಾತಕ ತೋರಿಸ್ತೇನೆ. ಕನ್ಯಾ ಲಗ್ನದ ಜಾತಕ ಎಷ್ಟು ವಿಧ ಜಾತಕ ನೋಡಿ. ಕನ್ಯಾ ಲಗ್ನದಲ್ಲಿ ಹಲವಾರು ಥರ ಇರ್ತದೆ ಅಂತೇಳಿ. ಇವರಿಗೆ ನಾವು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಹಾಕಿ ನೋಡಿದೆ. ಆಯಿತಾ? ಈಗ ಇದು ಹೊರಸ್ಕೋಪ್ ಜಗನ್ನಾಥ ಹೊರದಿಂದ ತೆಗೆದದ್ದು. ಕನ್ಯಾ ಲಗ್ನದಲ್ಲಿ ಗುರು, ಶುಕ್ರ, ಶನಿ, ರವಿ, ಬುಧ ವಕ್ರಿ, ಕುಜ 3ನೇ ಮನೆ, ಶೌರ್ಯದ ಮನೆ, ಕೇತು 5ನೇ ಮನೆ, ರಾಹುಚಂದ್ರ ಲಾಭದಲ್ಲಿ. ಆಯಿತಾ? ಸೊ ಇದನ್ನು ನೀವು KP ಸಿಸ್ಟಮಲ್ಲಿ ಹಾಕಿ ನೋಡಬೇಕು. ಆವಾಗ ನೋಡಿ, ಈಗ ಸೂರ್ಯ ಇಲ್ಲಿ ನೋಡಿ, 1 ABCD B/D 1/12. ಯಾತಕ್ಕದು 1/12 ಅಂದರೆ ನೀವು ಅದನ್ನು ಇದರಲ್ಲಿ ನೋಡಬೇಕು. ಯಾವುದು? ಕುಂಡ್ಲೆಯಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ತೋರ್ತದ? ಸೂರ್ಯ ಎಲ್ಲಿದ್ದಾನೆ? ಸೂರ್ಯ 1ನೇ ಮನೆ ಲಗ್ನದಲ್ಲಿದ್ದಾನೆ. 12 ಯಾಕೆ? 12 ಯಾಕಂದರೆ ಇದು 5 ಅವನ ಮನೆ, ಸಿಂಹರಾಶಿ ಅವನ ಮನೆ. ಸೊ 1 ಎಲ್ಲಿದ್ದಾನೋ ಡಿವೈಡೆಡ್ ಬೈ ಅವನು ಯಾವ ಮನೆಯ ಅಧಿಪತಿ. ಅರ್ಥ ಆಯ್ತಾ? ಈಗ ಚಂದ್ರನನ್ನು ಹೇಳಬೇಕಾದ್ರೆ ಚಂದ್ರ ಎಲ್ಲಿದ್ದಾನೆ? ಇಲ್ಲಿ ನೋಡಿ, ಚಂದ್ರ ಇರುವುದು ಇಲ್ಲಿ. ಚಂದ್ರ ರಾಹು 10ನೇ ಮನೆ ಮಿಥುನ. ಆದರೆ ಅವ 11ನೇ ಮನೆ ಅಧಿಪತಿ, 10/11. ಈಗ ನೋಡಿ, ಇಲ್ಲಿ ನಾನು ಹೇಳಿದ್ದು ಸರಿಯಾ ತಪ್ಪ ನೋಡಿ. ಇಲ್ಲಿ ನೋಡಿ, 10/11 ನೋಡಿ, ಕರೆಕ್ಟಾಗಿದೆ. ಮೂನ್ 10/11. ಮಂಗಲ್ 2/3 8. ಯಾತಕ್ಕೆ? 2ನೇ ಮನೆಯಲ್ಲಿದ್ದಾನೆ ನೋಡಿ ಮಂಗಲ್, ಇಲ್ಲಿ 2ನೇ ಮನೆಯಲ್ಲಿದ್ದಾನೆ. ಆದರೆ 3ನೇ ಮನೆ ಅಧಿಪತಿ ಹಾಗೂ 8ನೇ ಮನೆ ಅಧಿಪತಿ. ಮೇಷ 8ನೇ ಮನೆ, 3 ನೋಡಿ ಇಲ್ಲಿದೆ ಮಂಗಲನ ಮನೆ. ಸೊ ಎಲ್ಲಿದ್ದಾನೆ ಫಸ್ಟು ಡಿವೈಡೆಡ್ ಬೈ ಯಾವ ಮನೆಗಳ ಅಧಿಪತಿ. ಸಿಂಪಲ್. ಮರ್ಕ್ಯೂರಿ ನೀವೀಗ ಹಾಕ್ಬೋದು. ಮರ್ಕ್ಯೂರಿ ಎಲ್ಲಿದ್ದಾನೆ? ಲಗ್ನದಲ್ಲೇ ಕೂತಿದ್ದಾನೆ, 1ನೇ ಮನೆ. ಅವನು 10ನೇ ಮನೆ ಅಧಿಪತಿ, ಮಿಥುನದ ಅಧಿಪತಿ. ಅರ್ಥ ಆಯ್ತಾ? ಯಾಕಂದರೆ 6 ಕನ್ಯಾ ಲಗ್ನದ ಅಧಿಪತಿ. ಸೊ 6 ಡಿವೈಡೆಡ್ ಬೈ ನೋಡಿ 10. ಮರ್ಕ್ಯೂರಿ 1, 6 ಅಲ್ಲ, ಮನೆ 6, ಲಗ್ನ 1. ಆಯಿತಾ? ಹಾಗೆ ಬೃಹಸ್ಪತಿ 12ನೇ ಮನೆಯಲ್ಲಿದ್ದಾನೆ, 4 ಮತ್ತು 7ರ ಅಧಿಪತಿ. ಅರ್ಥ ಆಯ್ತಾ? ಶನಿ 12ನೇ ಮನೆಯಲ್ಲಿದ್ದಾನೆ, 9 ಮತ್ತು 6ನೇ ಮನೆ ಅಧಿಪತಿ. ರಾಹು 10ರಲ್ಲಿದ್ದಾನೆ, ಕೇತು 4ರಲ್ಲಿದ್ದಾನೆ. ಇದು ನಿಮಗೆ ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಸ್ಟಾರ್ ಲಾರ್ಡ್ ಎಲ್ಲಿ ಸಿಗುತ್ತೆ ನಿಮಗೆ? ಇಲ್ಲಿ ಸಿಗ್ತದೆ ನೋಡಿ. ಸ್ಟಾರ್ ಲಾರ್ಡ್ ಇಲ್ಲಿದೆ ನೋಡಿ. ಸನ್ನಿನ ಸ್ಟಾರ್ ಲಾರ್ಡ್ ಇಲ್ಲಿ ಹಾಕಿದ್ದಾರೆ. STL SBL SSL ತಗೊಳ್ಬೋದು, ಬೇಡ ಬಿಡಿ, ಸಾಕು. ಇಷ್ಟು ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಯಿತು. ಸೊ ಇದನ್ನು ಹಾಕಿದಾಗ ರಾಹು ಮರ್ಕ್ಯೂರಿ, ಸನ್ ರಾಹು ಮರ್ಕ್ಯೂರಿ. ಇಲ್ಲಿ ಎಫೆಕ್ಟಿವ್ ಲಿಂಕ್ ಅಂದರೆ 1 10 1 ನೋಡಿ. 1 10 1 ಕೆಳಗಡೆದು ತಗೊಂಡ್ರೆ ಒಳ್ಳೆಯದು. ಕೆಲವು ಬಾರಿ ಮೇಲೆ ಇಲ್ಲದಿದ್ದರೆ ಕೆಳಗಡೆ ಇರ್ತದೆ. ಇದು ನೋಡಿದಾಗ ನಿಮಗೆ ಏನು ಅನಿಸುತ್ತೆ ನೋಡಿ. ರೌಂಡ್ ಹಾಕಿದ್ದೇನೆ, ಗ್ರೀನ್ ರೌಂಡ್. ಎಲ್ಲ 10 10 10 ಅಂದರೆ ಒಂದು ಗೌರ್ಮೆಂಟ್ ಉದ್ಯೋಗ, ಇಲ್ಲಾಂದರೆ ಫಸ್ಟ್ ಕ್ಲಾಸ್ ಡಾಮಿನೇಟಿಂಗ್ ಮಾಡುವಂಥ ಪೊಸಿಷನಲ್ಲಿ ಇರ್ತಾರೆ ಅವರು. 10 ಎಷ್ಟು 10 ಇದೆ ನೋಡಿ. ಸೊ 1 10 1/10 10/11 1/10 1/10 ನೋಡಿ. 2 3 8 1 10 ನೋಡಿ. ಎಲ್ಲದರಲ್ಲಿ 1 10
12 4 7 12/3 8. ಇದು 3ರಲ್ಲಿ ಇಲ್ಲಿದೆ, ಇದರಲ್ಲಿದೆ 10 ಇದೆ. ಓಕೆ, ಇದಕ್ಕೆ ಆ್ಯಕ್ಚುಲಿ ಹಾಕ್ಬೋದು, ಗ್ರೀನ್ ಪಟ್ಟಿ ಹಾಕಲಿಲ್ಲ, 10 ಹಾಕ್ಬೋದು. ಓಕೆ, ಸೊ ಆವಾಗ ನಾವು ಏನು ಹೇಳ್ತೇವೆ ಅಂದರೆ ಇವರಿಗೆ ದಶಾ ಯಾವ್ದು ನಡೀತದೆ ಅಂತ ನೋಡ್ತೀವಿ. ನಿಮಗೆ ಪ್ರೆಸೆಂಟ್ ದಶಾ ನೋಡ್ಬೇಕು. ಓಕೆ, ಆ ಪ್ರೆಸೆಂಟ್ ದಶಾದಲ್ಲಿ ಹೇಗೆ ನೋಡ್ತೀರಾ? ಇಲ್ಲಿದೆ ನೋಡಿ, ದಶಾ ಇಲ್ಲಿದೆ. ಇಲ್ಲಿ ಒತ್ತಿದರೆ ಯಾವುದೋ ದಶಾ ಒತ್ತಿದರೆ ಭುಕ್ತಿ ಬರ್ತದೆ. ಡಬಲ್ ಕ್ಲಿಕ್ ಮಾಡಬೇಕು. ಭುಕ್ತಿಯನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಪ್ರತ್ಯಂತರ ಪಥ, ಪಿ ಡಿ. ದಶಾ ಅಂತರ್ದಶ, ಪ್ರತ್ಯಂತರ ದಶ. ಆವಾಗ ನಿಖರವಾಗಿ ಹೇಳ್ಬೋದು ಯಾವಾಗ ಇವರಿಗೆ ಸಿಗ್ತದೆ ಅಂತ. ಓಕೆ, ಅದೇ ರೀತಿ ಇನ್ನೊಂದು ಜಾತಕ ನೋಡಿ, ಕನ್ಯಾ ಲಗ್ನ. ಲಗ್ನದ 3ನೇ ಮನೆಯಲ್ಲಿ ಚಂದ್ರ, 4ನೇ ಮನೆ ಶನಿ, ರಾಹು 6ನೇ ಮನೆ, ಕುಜ 7ನೇ ಮನೆ, ಗುರು ಶುಕ್ರ ಬುಧ ರವಿ 11ನೇ ಮನೆ. ಇದು ನೋಡಿ ಹೇಳ್ಬೋದು ನಾವು. ಆದರೆ ಇಲ್ಲಿ ಏನಿದೆ ನೋಡು, 10/12 3 5 6 ನೋಡಿ, 8. ಈಗ SSL ಹಾಕಿದ್ದೇನೆ, ಸಬ್ ಲಾರ್ಡ್, ಬಟ್ ಬೇಡ, ಇದು ನೀವು ಇಷ್ಟೇ ತಗೊಳ್ಳಿ. ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಅದ್ರಲ್ಲಿ ತಗೊಳ್ಳಿ, ಪ್ಲ್ಯಾನೆಟ್ಸ್. ಆವಾಗ ತಗೊಂಡ್ರೆ ಯಾವ ದಶಾದಲ್ಲಿ, ಅಂತರ್ದಶಾದಲ್ಲಿ ಇವರಿಗೆ ಸಿಗ್ತದೆ, ಕೆಲಸ ಸಿಗ್ತದೆ ಅಂತ. ಈಗ ಅವರಿಗೆ ಹೋಪ್ ಇದೆ, ಚೆನ್ನಾಗಿದೆ. ಯಾತಕ್ಕೆ ಹೇಳಿ, ಇದಕ್ಕೆ ಹೇಳಲಿಕ್ಕೆ ಒಂದು ಕಾರಣ ಉಂಟು ನೋಡಿ. ಇಲ್ಲಿ ರಾಹು ಗೋಚಾರದಲ್ಲಿ, ರಾಹು ಕುಂಭದಲ್ಲಿ ಬಂದಿದ್ದಾನೆ ತಿಳ್ಕೊಳ್ಳಿ. ಆಮೇಲೆ ಕುಂಭದಲ್ಲಿದ್ದ ರಾಹು ಇವರ ಲಗ್ನದಿಂದ 12ನೇ ಮನೆಯನ್ನು ನೋಡ್ತಾ ಇರ್ತಾನೆ. ಆವಾಗ ಏನಾಯಿತು? 12ನೇ ಮನೆ ಈಸ್ ಡಿಸ್ಪ್ಲೇಸ್ಮೆಂಟ್, ಫಾರಿನ್ ಸೆಟ್ಲ್ಮೆಂಟ್. ಅಂದರೆ ಇವರಿಗೆ ಸ್ಥಳಾಂತರ ಇದ್ದೇ ಇದೆ. ಈಗ ಎಷ್ಟು? 1.5 ವರ್ಷ ಇರ್ತದೆ. ಹಾಗೆ ಇನ್ನೂ ಒಂದು ನಿಖರವಾಗಿ ಹೇಳುವುದಾದರೆ, ಜುಲೈ 13ನೇ ತಾರೀಕು ಶನಿ ಮೀನದಲ್ಲಿ, ಗೋಚಾರದ ಶನಿ ಮೀನದಲ್ಲಿ ಇರುವುದನ್ನು ವಕ್ರಿಯಾಗಿದ್ದಾನೆ. ವಕ್ರಿ ಅಂದುಕೊಳ್ಳೆ ಹಿಂದ್ಗಡೆ ತಗೊಳ್ಬೇಕು. ಜುಲೈ 13ರಿಂದ ನವೆಂಬರ್ 28ರವರೆಗೆ ಶನಿಯನ್ನು ನೀವು ಕುಂಭಕ್ಕೆ ತೆಗೆದುಕೊಳ್ಳಿ. ಆವಾಗ ಶನಿ ಬಲಿಯಾಗ್ಬಿಡ್ತಾನೆ. ಅಂದರೆ ಶನಿ ಮತ್ತು ರಾಹು 100 ವೋಲ್ಟೇಜ್ ಪವರ್ ಇದ್ದವ್ರ ಥರ. ಶನಿ ರಾಹು ಇಬ್ಬರು 12ನೇ ಮನೆ ನೋಡ್ತಾರೆ. ಸೊ ಈಗ ಅಲ್ಲದೆ ಇದ್ರು ಜುಲೈ 13 ನಂತರ ಅವರಿಗೆ ಜಾಗ ಚೇಂಜ್ ಆಗೇ ಆಗ್ತದೆ ಅಂತ ಹೇಳ್ಬೋದು. ಇವರ ಈ 3 ಕನ್ಯಾ ಲಗ್ನದವರದ್ದು ಅವಸ್ಥೆ ಅದೇ ಥರ. ಓಕೆ, ಸೊ ಇವರುಗಳಿಗೆ 100% ಚೇಂಜ್ ಆಗ್ತದೆ. ಈಗ 4ನೇ ಹಾರೋಸ್ಕೋಪ್ ನೋಡಿ, ಇದು ಇಲ್ಲಿ ನೋಡಿ, ರಾಹು ಕುಜ, ಅವರು ಬರ್ತ್ ರಾಹು ಕುಜ ಇಲ್ಲೇ ಇದೆ. ಆಮೇಲೆ ಗೋಚಾರದ ರಾಹು ಕೂಡ ಜಾಯ್ನ್ ಆಗಿದ್ದಾನೆ. ಕನ್ಯಾ ಲಗ್ನ, 12ನೇ ಮನೆ ಕೇತು ಇದ್ದಾನೆ. ಅಂದರೆ 12ನೇ ಮನೆಯಲ್ಲಿ ಡಿಸ್ಪ್ಲೇಸ್ಮೆಂಟ್. ಇವರಿಗೆ ಬಂದ ಯಾವುದು? ಮೇ 18ನೇ ತಾರೀಕು ರಾಹು ಇಲ್ಲಿಗೆ ಕುಂಭಕ್ಕೆ ಬಂದ. ಸೊ ವಿದಿನ್ ಎ ಮಂತ್ he has been transferred from California to elsewhere. ಬಹಳ ದೂರ ಕಳಿಸ್ಬಿಟ್ರು ಪಾಪ. ಅಕ್ಕ ತಂಗಿ ಇಬ್ಬರು ಒಟ್ಟಿಗೆ ಇದ್ದವರು, ಅಂದರೆ ಒಟ್ಟಿಗೆ ಮನೆ ಒಟ್ಟಿಗೆ ಅಲ್ಲ, ಹತ್ರ ಇದ್ದವರು ಈಗ ತುಂಬ ದೂರ ಹೋದರು. ಸೊ ಇವರಿಗೆ ಇನ್ನೂ 1.5 ವರ್ಷ ಏನು ಮತಿಪ್ರದಂಡಲ್ಲಿ ಆಗ ಹೊಡೆದ್ರು ಬದಲಾವಣೆ ಆಗುವುದಿಲ್ಲ. ಆಯಿತಾ? ಸೊ ಇದನ್ನು ನೀವು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇದು ನಾವು ಯಾವುದು ನೋಡಬೇಕು ಅಂದರೆ, ನಿಮಗೆ ಫಸ್ಟು 10th ಕಸ್ಪಲ್ ಆ್ಯಂಡ್ 6th ಕಸ್ಪಲ್. ಜಾಬಿನ ಬಗ್ಗೆ ನೋಡಬೇಕಾದ್ರೆ 6 ಮತ್ತು 10ನೇ ಕಸ್ಪಲ್ ನೋಡಿ. ಅದು ಇಲ್ಲಿ ಸಿಗ್ತದೆ. ಇಲ್ಲಿ ನೋಡಿ, ದಿಸ್ ಇಸ್ ಕಸ್ಪಲ್. 6 1 2 3 4 5 6 7 8 9 ಅಂತೇಳಿ ಇದೆ. ಅದನ್ನು ನೋಡ್ಬೇಕು ನೀವು. ದಶಾ ನೋಡಬೇಕು ಫಸ್ಟ್. ಕಸ್ಪು ನಿಮಗೆ ಸ್ಫೂರ್ತಿ ಕೊಡ್ತದೆ. ಇವರಿಗೆ ಸಿಗ್ತದೋ ಇಲ್ವೋ ಅನ್ನೋದು ಸಿಗ್ತದೆ, ಹೇಳೋಕ್ಕೆ ಗ್ಯಾರಂಟಿ, ಖರೆ ಹೇಳ್ತದೆ. ಓಕೆ, ದಶಾ ನಿಮಗೆ ಮುನ್ಸೂಚನೆ ಕೊಡ್ತದೆ. ಅದೇ ಇದರಲ್ಲಿ ಕಸ್ಪಲ್ಲಿ ನಿಮಗೆ
ಗ್ಯಾರಂಟಿ ಅಂತ. ಅರ್ಥ ಆಯ್ತಾ? ಸೊ ಇದು ಮೂರನೇ ಜಾತಕದಲ್ಲಿ ಕೂಡ ಅದೇ ರೀತಿಯಲ್ಲಿ ಸಿಗ್ತದೆ. ಓಕೆ, ಇಲ್ಲಿ ನೋಡಿ, ಇವರಿಗೆ ನಾನು ದಶಾ ವಿಂಗಡಣೆ ಮಾಡಿದ್ದೇನೆ. ಇಲ್ಲಿ ದಶಾಭುಕ್ತಿಯನ್ನು ಇಲ್ಲಿ ನಿಮಗೆ ತೋರಿಸಿದೆ ನೋಡಿ. ಇಲ್ಲಿ ದಶಾ ಅದನ್ನು ಹಾಕಿದ್ದೆ ನಾನು. ಆ ಎರಡು ಹಿಂದಿನ ಜಾತಕ ಹಾಕಿ ಇಲ್ಲಿ ನೋಡಿ ಎಷ್ಟೋ ಮೂನ್ ಸನ್ ರಾಹು 18/6/2025 ಇವರಿಗೆ ಈ ಒಂದು 21/5/2025ರಿಂದ 18/6/2025ಕ್ಕೆ ಮೂನ್ ಸನ್ ರಾಹು ಪೀರಿಯಡಲ್ಲಿ ನೋಡಿ, ಇಲ್ಲಿ ಮೂನ್ ಸನ್ ರಾಹು ನೋಡಿ, ಇಲ್ಲಿ 6 ಬಂದಿದೆ ನೋಡಿ. 6 ಬೇರೆ ಎಲ್ಲೂ ಇಲ್ಲ, 6 ಇಲ್ಲ. 6 ಈಸ್ ಕ್ಯಾರಿಯರ್. ಆಮೇಲೆ ಇದೆ, ಇದಲ್ದಿದ್ರೆ 10 ಆಗಸ್ಟ್ ಒಳಗೆ ಆಗ್ತದೆ ಅಂತ, 26 2020. ಇದು ತಪ್ಪಿ ಹೋದರೆ ಇಲ್ಲಿ ಆಗ್ತದೆ, ಇದು ತಪ್ಪಿ ಹೋದರೆ ಮತ್ತೆ 15/9/2025 ಆಗ್ತದೆ. ಇಲ್ಲೂ 10 ಇದೆ ನೋಡಿ ಕೆಳಗಡೆ. ಸೊ ದಿಸ್ ಈಸ್ ದ ವೇ ಯು ಹ್ಯಾವ್ ಟು ಫೈಂಡ್ ಔಟ್ ವೆದರ್ ಪರ್ಸನ್ ಈಸ್ ದೇರ್ ಆರ್ ಚೇಂಜ್ ಆಗ್ತದೋ. ಓಕೆ, ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೂ ನಾನು ಹೇಳಿದ್ದೇನೆ. ಸೊ ಅದನ್ನು ನಿಮಗೆ ಜಸ್ಟ್ ತೋರಿಸ್ತೇನೆ. ಇಲ್ಲಿ ನೋಡಿ, ನಾನು ಕರೆಕ್ಟಾಗಿ ಹಾಕಿದ್ದೇನೆ. ಕನ್ಯಾ ಲಗ್ನ 12ನೇ ಮನೆ, ರಾಹು ಇಲ್ಲಿದ್ದಾನೆ. ರಾಹು 12ನೇ ಮನೆ ನೋಡ್ತಾ ಇದ್ದಾನೆ. ಗೋಚಾರವನ್ನು ನೀವು ನೋಡಲೇಬೇಕು ನೋಡಿ. ರಾಹು ಆಸ್ಪೆಕ್ಟ್ಸ್ ಇಸ್ 12th house since May 18th 2025. Dasha running moon sun means 8th and 9th house involved. Rahu through 5th aspects looks 10th house Gemini. Hence transfer is for the betterment only. 10ನೇ ಮನೆ ನೋಡುವಾಗ ರಾಹು ಬೆಟರ್ಮೆಂಟ್ ಅಂದರೆ ಎನ್ಹಾನ್ಸ್ಮೆಂಟ್ ಇನ್ ಪೊಸಿಷನ್, ಎನ್ಹಾನ್ಸ್ಮೆಂಟ್ ಇನ್ ಸ್ಯಾಲರಿ, ಇದಿಷ್ಟು ಆಗಲೇಬೇಕು. ಅದರಿಂದ ಇಲ್ಲ ಅಂದರೂ ಮುಂದಿನ 18 ತಿಂಗಳು ಆಗ್ತದೆ ಅಂತೇಳಿ ಹೇಳುವುದು ಸಾಧ್ಯತೆ ಉಂಟು. ಸೊ ಇನ್ನೊಬ್ಬರಿಗೂ ನಾನು ಅದೇ ರೀತಿಯಲ್ಲಿ ಹೇಳಿದ್ದೇನೆ. ಅವ್ರದ್ದು there is a probability of changing the place. ಅವರು ಪಾಪ ವಾಷಿಂಗ್ಟನ್ DC-ಯಲ್ಲಿದ್ದಾರೆ. ಅವ್ರದ್ದು ಜಾತಕ ಹಾಕಿದಾಗ ಅವ್ರದ್ದು ಮಕರ ಲಗ್ನ. ಓಕೆ, ನೀವು ನೋಡಿದರೆ ಮಕರ ಲಗ್ನದ ಜಾತಕರು. ಓಕೆ, ಇಲ್ಲಿದೆ ನೋಡಿ ಮಕರ ಲಗ್ನ. ಓಕೆ, ಅಲ್ಲಿ ಏನಾಗಿದೆ ನೋಡೋಣ, ಅದು ಕೂಡ ನಿಮಗೆ ತೋರಿಸ್ತೇನೆ. ಇಲ್ಲಿ ಮಕರ ಲಗ್ನಕ್ಕೆ ಹೀಗೆ ನೀವು ಇದನ್ನು ಹಾಕಿ, ಅದು ಗೊತ್ತಲ್ಲ, ವ್ಯೂ KP ಸಿಗ್ನಿಫಿಕೇಟರ್ಸ್ ಕ್ಲಿಕ್ ಮಾಡ್ರೆ ಬರ್ತದೆ. ಈ ರೀತಿಯ ಒಂದು STL SBL ಸಾಕು, SSL ಬೇಡ, ನಿಮಗೆ ಕನ್ಫ್ಯೂಷನ್ ಬೇಡ, ಆಯಿತಾ? ಅದಷ್ಟೇ ಹಾಕಿದರೆ ನಿಮಗೆ ಈಗ ದಶಾಭುಕ್ತಿ ತಗೊಳ್ಳಿ. ಇದು ದಶಾಭುಕ್ತಿ. ಈ ದಶಾಭುಕ್ತಿ ತಗೊಂಡಾಗ ನೋಡಿ, ಇಲ್ಲಿ ಸ್ಯಾಟರ್ನ್, ವೀನಸ್, ಸ್ಯಾಟರ್ನ್ ನೋಡಿ 10 10 10. ಇವರಿಗೂ ಹಾಗೆ ಬಂಪರ್ 10, ಕೆಳಗಡೆ 10, ಮೇಲ್ಗಡೆ 10. ಶನಿ ಕರ್ಮಕಾರಕ. ಅಂದರೆ ಇವರಿಗೂ ಜುಲೈ ಎಷ್ಟೋ ನೋಡಿ, 15/5/2026 ಒಳಗೆ 12 ನವಂಬರ್ 2025 ನಂತರ ಗ್ಯಾರಂಟಿ ವಾಷಿಂಗ್ಟನ್ DC-ಯಿಂದ ಬೇರೆ ಕಡೆ ಹೋಗ್ತಾರೆ. ಅವರು ಇನ್ನೂ ನನಗೆ ನಿಖರವಾಗಿ ಹೇಳಿ ಅಂತ ಹೇಳಿದ್ದಾರೆ, ಆದರೆ ಅದು ಹೇಳಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಜನಗಳಿಗೆ ಬಿಟ್ಟು ಹೇಳಿದರೆ ಅದು ಇನ್ನಷ್ಟು ಕೇಳುವ ಅಂತೇಳಿ ಅನಿಸುತ್ತೆ. ಓಕೆ, ಸೊ ಅದರಿಂದ ನಾನು ಹೇಳಲಿಕ್ಕೆ ಹೋಗಲೇ ಇಲ್ಲ. ಅವರ ಆಂಗ್ಸೈಟಿಗೆ ನಾನು ಹೇಳಿದ್ದೇನೆ, ಅದನ್ನು ಸ್ಟಾಪ್ ಮಾಡಿಸಿದೆ, ಆಯಿತಾ? ಸೊ ತಿಳ್ಕೊಳ್ಬೇಕು ಯಾವುದು ಎಲ್ಲಿವರೆಗೆ ಕೇಳಬೇಕು ಅಂತ. ಅದು ಗೊತ್ತಿಲ್ಲ ಅಂದರೆ ನಾವು ಮತ್ತೆ ಹೇಳಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ನೋಡಿ, ಬಿಟ್ವೀನ್ 12/11/2025 15/5/2026 you are having absolute chances of getting new job plus enhancement in it. ಅವರಿಗೆ ಇದ್ದುದರಲ್ಲೇ ಹೋಗ್ತಾನ, ಇದ್ದುದರಲ್ಲೇ ಜಂಪ್ ಆಗ್ತದ, ಇದೆಲ್ಲ ಮತ್ತೆ ಕಿರಿಕಿರಿ ಪ್ರಶ್ನೆಗಳು ಶುರುವಾಯಿತು. ಸೊ ಅದೆಲ್ಲ ನಾವು ಎನ್ಕರೇಜ್ ಮಾಡಲಿಲ್ಲ. ಓಕೆ, ಇಷ್ಟನ್ನು ಹೇಳಿ
ಬ್ರಹ್ಮ ವಿಷ್ಣು ಮಹೇಶ್ವರ ಇದನ್ನು ಸ್ಟಾಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.